ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಲ್ಯಾಂಡ್ ಅವ್ರ ಹತ್ರ ಹೋದ್ರೆ ಅಷ್ಟ್ರಲ್ಲಿ ಡೀಲ್ ಮುಗ್ದೋಗಿದೆ ಅಂತ ಹೇಳಿದ್ರು. ಡೀಲೇ ಮುಗ್ದೋದ್ಮೇಲೆ ದುಡ್ಡು ಇಟ್ಕೊಂಡು ಏನ್ ಮಾಡ್ಲಿ, ಅದಕ್ಕೆ ವಾಪಸ್ ತಂದು. ಅಲ್ಲಮ್ಮ, ಪಾಪ ಸುಶಾಂತ್ ಆಸೆ ಪಟ್ರು ಅಂತ ನಾನು ದುಡ್ಡು ಕೊಟ್ಟೆ, ಅದು ಯೂಸ್ ಆಗಿಲ್ಲ ಅಂದಾಗ ಬೇಜಾರಾಗುತ್ತಲ್ಲಮ್ಮ. ಸರಿ ಇರ್ಲಿ ಬಿಡಮ್ಮ. ಅಮ್ಮ ಬಂದ್ಯಾ? ಕೇಳಿಸ್ಕೊಂಡ್ಯಾ? ಮಂತ್ರದ ಮಾತು ಕೇಳಿಸ್ಕೊಂಡ್ಯಾ? ಹಾ, ಛೇ, ಮಿಸ್ ಆಗೋಯ್ತಲ್ವಾ ಮಂತ್ರ? ಹೌದು ಅರ್ಚನಾ ಅವ್ರೆ, ಮಿಸ್ ಆಗೋಯ್ತು. ನನ್ನ ಕೈಯಿಂದ ಯಾವುದು ಅಷ್ಟು ಸುಲಭವಾಗಿ ಮಿಸ್ ಆಗಕ್ಕೆ ಬಿಡಲ್ಲ. ಚಿಕ್ಕ ಲ್ಯಾಂಡ್ ಮಿಸ್ ಆದ್ರೆ ಏನಂತೆ? ನಾನು ಯಾವಾಗ್ಲೇ ದುಡ್ಡು ಕೇಳಿದ್ರು ನೀವು ಕೊಡಲ್ವಾ? ಅದಕ್ಕಿಂತ ದೊಡ್ಡ ಲ್ಯಾಂಡೇ ತಗೋತೀನಿ. ಅದ್ ಸರಿ, ಅಷ್ಟು ಈಸಿಯಾಗಿ ನಿಮ್ಮ ಹತ್ರ ಏನು ಮಿಸ್ ಆಗಲ್ವಲ್ಲ? ಹೇಗ್ ಮಿಸ್ ಆಯ್ತು? ಒಂದೊಂದ್ಸಲ ಆಗತ್ತೆ ಮೇಡಮ್, ನನಗೇನು ಅದೆಲ್ಲ ಲೆಕ್ಕ ಇಲ್ಲ. ಯಾಕೆ ಅಂದ್ರೆ ಅದನ್ನ ನಾನು ಮತ್ತೆ ವಾಪಸ್ ತಗೋತೀನಿ. ಆದ್ರೆ ಬೇಜಾರೇನು ಅಂದ್ರೆ ಅಣ್ಣ ದುಡ್ಡು ಕೊಟ್ರು ನಾನು ಆ ಲ್ಯಾಂಡ್ ತಗೊಳಕ್ಕಾಗ್ಲಿಲ್ಲ. ಇರ್ಲಿ, ಅಣ್ಣ ನನ್ನ ಪರವಾಗಿದ್ದಾರೆ. ಇಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಅಮ್ಮ ಮಂತ್ರ, ನಿನ್ನ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದೇ ಆಗುತ್ತಮ್ಮ. ಇಲ್ಲಿ ನೋಡಮ್ಮ, ಈ ಲ್ಯಾಂಡ್ ಮಿಸ್ ಆಗೋಯ್ತು ಅಂತ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ. ಖಂಡಿತ ಬೇಜಾರಿಲ್ಲ ಅಣ್ಣ. ಆದ್ರೂ ಕೆಲವೊಂದು ವಿಷಯಗಳನ್ನ ಕ್ಲೋಸ್ ಮಾಡುವಾಗ ತುಂಬಾ ಹುಷಾರಾಗಿ ಮಾಡ್ಬೇಕು. ಬಿಟ್ಬಿಟ್ಟಿದೆ, ಅದು ಸ್ವಲ್ಪ ತೊಂದರೆ ಆಯ್ತು. ಇವಾಗ ಮುಗ್ದೋಯ್ತು ಅಂತ ಅನ್ಕೋತೀನಿ. ಮುಗ್ದೋಯ್ತೇನೋ, ಮುಗಿಸ್ಬಿಟ್ಟೆ. ಮತ್ತೆ ನಂಗೆ ದುಡ್ಡು ಬೇಕಾಗ್ಬೋದು, ನಾನು ನಿಮ್ಮ ಹತ್ರ ಬಂದು ಕೇಳ್ತೀನಿ. ಅದರಲ್ಲೇ ಲ್ಯಾಂಡ್ ತಗೋತೀನಿ. ಆ ಲ್ಯಾಂಡ್ಗೆ ನೀವೇ ನನಗೆ ಸಾಕ್ಷಿ ಸೈನ್ ಮಾಡಬೇಕು, ಓಕೆನಾ? ಅಮ್ಮ, ನೀನು ಯಾವತ್ತು ಬೇಕಾದರೂ ಸಂಕೋಚ ಇಲ್ಲದೆ ಕೇಳಮ್ಮ, ಎಷ್ಟು ಬೇಕಾದರೂ ಕೊಡ್ತೀನಿ. ಯಾರಿಗೆ ಗೊತ್ತು, ಇದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಹಾಕೊಂಡಿರ್ಬೋದೋ ಏನೋ. ಹೌದು ಮಂತ್ರ, ಅಣ್ಣ ಹೇಳ್ತಿರೋದು ಸರಿನೇ. ನಿಮಗೆ ತುಂಬುವಂತೆ ದೊಡ್ಡ ಆಪರ್ಚುನಿಟಿ ಖಂಡಿತ ಸಿಗುತ್ತೆ ಅನ್ಸುತ್ತೆ. ಡೋಂಟ್ ವರಿ. ಶೋರ್ ಮೇಡಮ್. ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಮನೆಗೆ ಹೋಗ್ಬಿಟ್ಟು ಬರಬೇಕು. ನೀವು ಆಫೀಸಿಗೆ ಬರಲ್ವಾ? ಐ ಆಮ್ ಕಮ್ಮಿಂಗ್. ಸರಿ, ಬರ್ತೀನಿ. ಮಂತ್ರ, ಕಾಫಿಗೆ ಇಟ್ಟಿದ್ದೀನಿ. ಬೇಡ ಅದಕ್ಕೆ, ಇನ್ನೊಂದ್ಸಲ ಬರ್ತೀನಿ. ಅಣ್ಣ, ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಜನ್ಮದಲ್ಲಿ ನಿಮ್ಮ ಋಣನ ತೀರ್ಸಕ್ಕೆ ಆಗಲ್ಲ, ಆದರೂ ಒಂದಲ್ಲ ಒಂದಿನ ತೀರ್ಸಕ್ಕೆ ಟ್ರೈ ಮಾಡ್ತೀನಿ. ಅಮ್ಮ, ನೀನು ಸಂತೋಷವಾಗಿದ್ದರೆ ನಂಗೆ ಅಷ್ಟೇ ಸಾಕಮ್ಮ. ಹೋಗ್ಬಿಟ್ಟು ಸರಿಮ್ಮ, ಹೊರಡ್ಬಾ. ಬರ್ತೀನಿ ಅದಕ್ಕೆ. ಬಾಯ್ ಮೇಡಮ್. ಬಾಯ್. ಶರ್ಬತ್ ಏನಾದರೂ ಕುಡ್ತೀರಾ ಮೇಡಮ್? ಇಲ್ಲ ಇಲ್ಲ, ಪರವಾಗಿಲ್ಲ. ಓಕೆ ಮೇಡಮ್. ಅಣ್ಣ, ಅವತ್ತೇನೋ ದೊಡ್ಡದಾಗಿ ಹೇಳ್ಬಿಟ್ಟೆ, ನಿನ್ನ ಕೇಳ್ದೆ ಏನು ಮಾಡಲ್ಲ ಅಂತ. ಈಗೇನು ನಾನು ಕೇಳ್ತೇನೆ ಮಂತ್ರಂಗೆ, ನೀನ್ ಯಾವಾಗ ಕೇಳಿದ್ರು ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ಅಮ್ಮ, ಅದಂಗಲ್ಲ ಕಣಮ್ಮ. ಅಣ್ಣ ಪ್ಲೀಸ್ ಸಾಕು. ನೀನು ನನ್ನ ಬಿಟ್ಟು ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ ಅಲ್ವಾ? ಮಾಡ್ಕೊ, ನಾನೇನು ಕೇಳಲ್ಲ ನಿನ್ನ. ಮಂತ್ರ ಏನಮ್ಮ ನೋಡಮ್ಮ ಇದು ಅದು ಅಂತ ಹಾಗೀಗಂತ ಏನಾದ್ರು ಹೇಳಿದ್ರೆ ನಾನ್ ಕೇಳಲ್ಲ. ಅಲ್ಲಮ್ಮ, ನೀನು ಆಫೀಸ್ಗೆ ಹೋಗ್ತೀನಿ ಅಂತ ಹೋದೆ, ಮತ್ತೆ ಹಂಗೆ ವಾಪಸ್. ಈಗೇನು ನನ್ನ ಇಂಪಾರ್ಟೆಂಟ್ ಫೈಲ್ ಮಿಸ್ ಆಗಿದೆ, ಅದಕ್ಕೆ ಹುಡ್ಕಕ್ಕೆ ಅಂತ ಬಂದಿದ್ದೀನಿ. ಸರಿ ಅಮ್ಮ, ಸರಿ ಅಮ್ಮ. ಅಚ್ಚು, ಕಾಫಿ ತಂದ್ಕೊಡ್ಲಾ ನಿನಗೆ? ಅಲ್ಲ, ನನಗಾದ್ರೆ ಕಾಫಿ ಕೊಡು ಬಾ. ಬನ್ನಿ. ಯಾಕೋ ಅಚ್ಚು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ನಡಿ ನಡಿ. ಶಾಂತಿ, ಏನ್ ಶಾಂತಿ ಇದು? ತಗೊಂಡಿರೋ ದುಡ್ಡನ್ನ ವಾಪಸ್ ಬಂದು ಕೊಟ್ಟು ಹಾಗೆ ಹೊರಟ್ಲು. ಅಲ್ಲ, ನಮಗೆ ಇವಾಗ ಸಮಸ್ಯೆ ಸಾಲ್ವ್ ಆಯ್ತು ಇಲ್ವೋ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಇಲ್ಲಿ ಒಡನೆ ಮುಟ್ದೆ ಬೋನಿಂದ ತಪ್ಪಿಸ್ಕೊಳ್ತು ಅಂತಂದ್ರೆ ಇಲ್ಲೇನು ತಪ್ಪಾಗಿದೆ ಅಂತ ಅರ್ಥ ಚಿನ್ನು. ಈಗ ದುಡ್ಡು ಬೇರೆ ವಾಪಸ್ ಮಾಡ್ಬಿಟ್ಟಿದ್ದಾಳೆ, ಇದರಿಂದ ಏನೋ ಅರ್ಥ ಆಗ್ತಿದೆ ಚಿನ್ನು. ಆಮೇಲೆ ಅವಳು ಏನೋ ಒಂದ್ ವಿಷಯ ಹೇಳಿದ್ಲು, ನೀನ್ ಕೇಳಿಸ್ಕೊಂಡ್ಯಾ? ಹಾ, ಡೀಲ್ ಮುಗ್ದು ಹೋಯ್ತು ಅಂತ. ಏನೋ ಅಲ್ಲಿ ಏನೋ ನಡೆದಿದೆ ಚಿನ್ನು. ದುಡ್ಡು ಕೊಟ್ಟು ವಿಡಿಯೋ ತಗೊಳ್ಳೋಣ ಅಂತ ಅನ್ಕೊಂಡಿದ್ದಾಳೆ, ಅಲ್ಲಿ ಏನೋ ಬೇರೆ ಏನೋ ಆಗಿದೆ. ಮತ್ತೆ ಅವಶ್ಯಕತೆ ಬಿತ್ತು ಅಂದ್ರೆ ದುಡ್ಡು ಕೇಳ್ತೀನಿ ಅಂತ ಬೇರೆ ಹೇಳಿ ಹೋಗಿದ್ದಾಳೆ.
ಮಾತಲ್ಲಿ ಏನೋ ಸೀಕ್ರೆಟ್ ಇದೆ. ಎಲ್ಲೋ ಏನೋ ತಪ್ಪಾಗಿದೆ ಚಿನ್ನು. ಚಿನ್ನು, ನಮಗೆ ಅಲ್ಲೆಲ್ಲೋ ಕಾರ್ ಮಿಸ್ ಆಯ್ತಲ್ಲ, ಆ ಜಾಗದ ಸುತ್ತಮುತ್ತ ಒಂದ್ಸಲ ಹುಡುಕ್ಬೇಕು ಚಿನ್ನು. ಅಲ್ಲೇನಾದ್ರೂ ಸಿಕ್ಬೋದು ಅಂತ ನನ್ನ ಮನ್ಸು ಕೂಗಿ ಕೂಗಿ ಹೇಳ್ತಿದೆ. ಯಾರಿದ್ದೀರಾ ಅಲ್ಲಿ? ಯಾರಾದ್ರೂ? ಏನು ಅವಾಗವಾಗ ಕೂಗ್ತಾನೆ ಇದೆಯಲ್ಲ, ನಿದ್ದೆ ಬರ್ತಿಲ್ವಾ? ಏನಾದ್ರೂ ಸ್ಕೆಚ್ ಏನಾದ್ರೂ ಆಗ್ತಿದ್ಯಾ? ಆಮೇಲೆ ಮಾರ್ಕ್ ಹಾಕ್ಬಿಡ್ತೀನಿ ಅಷ್ಟೇ. ಅದು ಹಾಗಲ್ಲ, ಸ್ವಲ್ಪ ಮಾತಾಡಕ್ ಬಿಡಿ ಪ್ಲೀಸ್. ಓ, ಒಂದ್ ನಿಮಿಷ. ಏನೋ ನನ್ಗೊಂದು ಹೆಲ್ಪ್ ಮಾಡಕ್ಕಾಗತ್ತಾ? ನಿನಗೆ ನಾನು ಹೆಲ್ಪ್ ಮಾಡೋದು? ಏನೇ ತಿಪ್ಪರ್ಲಾಗ ಹಾಕಿದ್ರು ಹೊರಗಡೆ ಅಂತೂ ಬಿಡಲ್ಲ.